ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ. ಬರೀ ಇವತ್ತು ಸಜ್ಜಿ ರೊಟ್ಟಿನ ಯಾವ ಥರ ಮಾಡೋದು, ಅದು ಒಲಿ ಮ್ಯಾಗಲ್ರಿ ಗ್ಯಾಸಿನ ಮ್ಯಾಗ ಖಡಕ್ಕಾಗಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ್ರಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇಲ್ಲಿ ನಾನು ಫಸ್ಟಿಗೆ ಸಜ್ಜಿ ರೊಟ್ಟಿ ಮಾಡಕ್ಕೆ ಸಜ್ಜಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಸೊ ಹಿಟ್ಟಿಗೆ ಸ್ವಲ್ಪ ಹೌದಲ್ಲನಷ್ಟು ಅರಿಶಿನ ಮಿಕ್ಸ್ ಮಾಡ್ಕೊಂಡಿತ್ತು ನೋಡ್ರಿ. ಆಮೇಲೆ ಜಿಗಿ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳಕತ್ತೀವಿ ನೋಡ್ರಿ. ನಾರ್ಮಲ್ ಆಗಿ ನೀವು ಜೋಳದ ಹಿಟ್ಟನ್ನ ಯಾವ ಥರ ಕಲಸ್ಕೊಂತೀರಿ ಹಾಗೆ ಏನೂ ಇದ್ರೊಳಗೆ ಡಿಫ್ರೆನ್ಸ್ ಇಲ್ಲ. ಬಟ್ ಸ್ವಲ್ಪ ಆಲ್ಮೋಸ್ಟ್ ಸಜ್ಜಿ ಯೆಲ್ಲೋ ಕಲರ್ ರೊಟ್ಟಿ ಮಾಡಿದಾಗ ಯೆಲ್ಲೋ ಕಲರ್ ಆಗಿರ್ತಾವ ಲೈಟ್ ಆಗಿ ಮೆಹಂದಿ ಕಲರ್ ಅಂತೀವಲ್ಲ ಹಂಗೆ. ಬಟ್ ಇಲ್ಲಿ ಚೂರು ಲೈಟಾಗಿ ಅರಿಶಿನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತಂತ ಹೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ನಾದ್ಕೊಳಕತ್ತೀವಿ ನೋಡ್ರಿ. ಸೇಮ್ ನೀವು ಜೋಳದ ರೊಟ್ಟಿ ಹೆಂಗೆ ನಾದ್ಕೊಂತೀರಿ ನೋಡ್ರಿ ಹಾಗೆ ನಾದ್ಕೋರಿ. ಸೊ ಇಲ್ಲಿ ನಾನು ರೊಟ್ಟಿ ಮಾಡಕತ್ತಿಲ್ಲ, ನಮ್ಮ ತಾಯಿಯವ್ರ ಕಡೆಯಿಂದ ನಾನು ರೊಟ್ಟಿ ಮಾಡ್ಸಕತ್ತೀನಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ಸಜ್ಜಿ ರೊಟ್ಟಿ ನಾನು ಒಂದ್ಸತಿನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಇನ್ನು ಸಜ್ಜಿ ರೊಟ್ಟಿಗೆ ಎಳ್ಳಿಲ್ಲಾರ್ದ ಸಜ್ಜಿ ರೊಟ್ಟಿಗೆ ಮಜಾನೇ ಇರಂಗಿಲ್ಲ ನೋಡ್ರಿ. ಸೊ ಎಳ್ಳು ಹಚ್ಚಿದ್ರೆ ಭಾಳ ಚಂದ ಮಜಾ ನೋಡ್ರಿ. ಯಾಕಂದ್ರೆ ಕಲರ್ಫುಲ್ ಆಗು ಕಾಣ್ತಾವ. ಆಮೇಲೆ ತಿನ್ಬೇಕಾದ್ರೆ ಮೊಸರು ಹಿಂಡಿ ಹಾಕೊಂಡು ತಿನ್ಬೇಕಾದ್ರೆ ಎಳ್ಳು ಏನಾದ್ರೆ ರೊಟ್ಟಿ ತುತ್ತೊಳಗೆ ಒಂದೊಂದೊಂದೊಂದು ಬಂದ್ಬಿಟ್ರಂತ್ರು ಭಾರಿ ಅಗ್ದಿ ಮಜಾ ಅಂದ್ರೆ ಮಜಾ ನೋಡ್ರಿ. ಟೇಸ್ಟಿ ಅಂದ್ರೆ ಟೇಸ್ಟಿ ತಿನ್ಬೇಕಾದ್ರೆ. ಬರ್ರಿ ಇವಾಗ ಹಿಟ್ಟಂತ್ರು ನಾದ್ಕೊಂಡಿವ್ರಿ. ಈಗ ಫಸ್ಟ್ ಒಂದು ನಮಗೆ ರೊಟ್ಟಿನೇ ಯಾವುದೇ ಆಗಲಿ ಜೋಳದಾಗಲಿ ಅಥವಾ ಸಜ್ಜಿದಾಗಲಿ ರೊಟ್ಟಿನೇ ಮಾಡಕ್ ಬರಂಗಿಲ್ಲ ಅಂದ್ರೆ ಇವಾಗಷ್ಟೇ ಕಲಿತಾ ಇರೋರಿಗೆ ಏನಪ್ಪಾ ಅಂತಂದ್ರೆ ಈ ತರ ಲಟ್ಟಿಸಿ ಯಾವ ತರ ಮಾಡೋದಂತ ತೋರಿಸ್ಕೊಡ್ತಾರ್ರಿ. ಆಮೇಲೆ ಬಡಿದ್ ನಾರ್ಮಲ್ ಆಗಿ ಗೊತ್ತದಲ್ರಿ ಹಂಗ. ಸೊ ಫಸ್ಟಿಗೆ ಇವಾಗ ಎಳ್ಳನ್ನ ಈ ತರ ಸಣ್ಣ ಉಳ್ಳಿ ಇದ್ದಾಗನ ಸಣ್ಣ ಸ್ವಲ್ಪ ಏನ್ ತಗೊಂಡಿರ್ತೀವಲ್ರಿ ಅವಾಗ ಹಚ್ಚಿಬಿಟ್ಟು ಈ ತರ ಬಡದ್ರ ಆಬ್ವಿಯಸ್ಲಿ ದೊಡ್ಡದಾದಂಗೆ ಎಲ್ಲ ಕಡೆ ತಾನೇ ಸ್ಪ್ರೆಡ್ ಆಗ್ತದ ಅದು. ಸೊ ಇವಾಗ ಸ್ವಲ್ಪ ಒಂಚೂರು ಪೂರಿ ಸೈಜ್ ಅಷ್ಟು ದೊಡ್ಡದಾದ್ಮೇಲೆ ಈ ತರ ಬೆಲ್ಲುನ್ಗಿ ಸಹಾಯದಿಂದ ಬೆಲ್ಲುನ್ಗಿಗೆ ಈ ತರ ಪೇಪರ್ ಕಟ್ಬೇಕು ನೋಡ್ರಿ. ಇದು ಆಲ್ಮೋಸ್ಟ್ ಬೇರೆನೆ ಇರ್ತದ್ರಿ, ಲೈನ್ 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 ಇರ್ತದ. ಸೊ ಅದಕ್ಕೆ ಈ ತರ ಪೇಪರ್ ಕಟ್ಟಿ ಅಂದ್ರೆ ಪ್ಲಾಸ್ಟಿಕ್ನ ಕಟ್ಟಿ ಆ ಕಡೆ ಈ ಕಡೆ ಎಂಡಲ್ಲಿ ರಬ್ಬರ್ನ ಹಾಕೊಂಡು ಈ ತರ ಮಾಡ್ಕೊಂಡು ಹೋದ್ರೆ ಸೊ ರೊಟ್ಟಿ ಎಷ್ಟು ಚಂದ ಆಗ್ತಾವ ನೋಡ್ರಿ. ಅದರ ರೌಂಡ್ ಶೇಪ್ ಬರ್ತಾವ ಇಲ್ಲ ಗ್ಯಾರಂಟಿ ಇರಂಗಿಲ್ರಿ. ರೊಟ್ಟಿ ಕೈಲಿ ಬಡ್ದಾಗ ರೌಂಡ್ ಶೇಪ್ ಪಕ್ಕ ಬರ್ತಾವ ನೋಡ್ರಿ. ಸೊ ಈ ತರ ದೊಡ್ಡ ಮಾಡ್ಕೊಂಡು ಬೇಯಿಸ್ಕೊಂಡ್ಬಿಟ್ರ ಸಜ್ಜಿ ರೊಟ್ಟಿ ರೆಡಿ ನೋಡ್ರಿ. ಸೊ ಬರ್ರಿ ಇವಾಗ ಹಂಚನು ಕಾದದ ಒಲಿ ಮೇಲೆ ರೊಟ್ಟಿ ಹಾಕೊಂಡು ನೋಡ್ರಿ ಒಂದ್ ರೊಟ್ಟಿ ಆಯ್ತು. ಸೊ ಇವಾಗ ಇದಕ್ಕ ನೀರ್ ಹಚ್ಚಾಕತ್ತೀವಿ ನೋಡ್ರಿ. ಇನ್ನೊಂದು ನಾರ್ಮಲ್ ಆಗಿ ಜೋಳದ ರೊಟ್ಟಿ ಮಾಡಾಗ ನೀರ್ ಹಚ್ತೀವಲ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡಿರಂಗಿಲ್ಲ. ಸಜ್ಜಿ ರೊಟ್ಟಿ ಮಾಡಾಗ ಇದೇನ್ ನೀರ್ ಹಚ್ಚಿದ್ರು ನೋಡ್ರಿ ಅದ್ರಾಗ ಒಂಚೂರು ಉಪ್ಪು ಹಾಕಿ ನೀರ್ ಹಚ್ಚಿ ನೋಡ್ರಿ ಸಜ್ಜಿ ರೊಟ್ಟಿ ಇನ್ನ ಟೇಸ್ಟಿಯಾಗಿ ಬರ್ತಾವ. ಸೊ ಒಂದ್ಸತಿ ನೀವು ಟ್ರೈ ಮಾಡ್ರಿ. ಅದ್ ಉಪ್ಪ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇದು ಗೊತ್ತಿತ್ತು ಅಂತ ಅಂದ್ರ ಸ್ಕಿಪ್ ಮಾಡ್ರಿ. ಗೊತ್ತಿಲ್ಲ ಅಂತ ಅಂದೋರು ನೀರ್ ಹಚ್ಬೇಕಾದ್ರೆ ಸ್ವಲ್ಪ ಅದ್ರಾಗ ಉಪ್ಪು ಹಾಕಿದ್ ನೀರ್ ಹಚ್ಚಿಬಿಡ್ರಿ ಸಖತ್ ಟೇಸ್ಟಿಯಾಗಿ ಬರ್ತಾವ. ಸೊ ಒಂದ್ ರೊಟ್ಟಿ ಲಟ್ಟಂಗಿಯಿಂದ ಮಾಡಿದಿರಿ. ಇವಾಗ ಕೈಯಿಂದ ಮಾಡಾಕತ್ತಾರ ನೋಡ್ರಿ ನಮ್ಮ ಮಮ್ಮಿ. ಆಲ್ಮೋಸ್ಟ್ ಅವ್ರಿಗೆ ಕೈಯಿಂದ ಮಾಡಿನೇ ರೂಢಿ. ಮಮ್ಮಿ ಒಂದ್ ಮಾಡು ಅಂತಂದಕ್ಕೆ ಅವ್ರು ಹಂಗ್ ಮಾಡಿದ್ರು. ಸೊ ಇವಾಗ ರೊಟ್ಟಿನ ಕೈಲೇ ಬಡಿಯಾಕತ್ತಾರ ನೋಡ್ರಿ. ಏನ ಹೇಳ್ರಿ ನೀವು ಕೈಲೇ ಬಡದು ಒಲಿ ಮ್ಯಾಗ ಬೇಯಿಸಿದ ರೊಟ್ಟಿ ಟೇಸ್ಟ ಬೇರೆ ಇರ್ತೈತಿ. ಆದ್ರೆ ಇವಾಗ ಸಿಟಿ ಒಳಗ ಒಲಿ ಹಚ್ಚಿದ್ರ ಮನಿ ಕರಗಾಕೈತಿ. ಮನಿ ಕರಗಾಕೈತಿ ಅಂತ ಹೇಳಿ ನಾವು ರುಚಿನೇ ಮರ್ತು ಬಿಟ್ಟಿವ್ರಿ, ಒಲಿ ರುಚಿನೇ. ಸೊ ಹಂಗಾಗ್ಯದ. ಮತ್ತ ಒಲಿ ರುಚಿ ಅಂತ ಹೇಳಿ ಎಲ್ಲರ ಬೋರ್ಡ್ ಹಾಕಿದ್ರ ಅಂತ ಹೋಟೆಲ್ಗೆ ಹೋಗಿ ತಿಂದು ಬರ್ತೀವಿ. ಆದ್ರ ಮನ್ಯಾಗ ಒಲಿ ಹಚ್ಚಿ ಅಡ್ಗಿ ಮಾಡಂಗಿಲ್ಲ, ಮನಿ ಕರಗಾಕೈತಿ ಅಂತ ಅಂತೀವಿ. ಸೊ ಬರ್ರಿ ಇವಾಗ ನೋಡ್ರಿ ಒಲಿ ಇಲ್ಲ ನಮ್ ತಕ, ಕೆಂಡನೂ ಇಲ್ಲ. ಬಟ್ ಕಟಿ 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 ರೊಟ್ಟಿ ಸುಡಬೇಕು ಅಂತ ಅಂದ್ರೆ ಹೆಂಗಂದ್ರಿ ಈ ತರ ನೀವು ಬೇಯಿಸ್ತಿರ್ಬೇಕಾದ್ರೆ ಒಲಿ ಮ್ಯಾಗಿಟ್ಟು ಅದನ್ನ ಏನ್ ಮಾಡ್ಬೇಕ್ರಿ ಒಂದ್ ಕಡೆ ಫೋಲ್ಡ್ ಮಾಡಿ ಬೇಯಿಸ್ಬೇಕ್ರಿ. ತೋರಿಸ್ತೀನಿ ನಿಮಗ್ ನಾನು ಮುಂದೆ ಹಂಗೆ ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ರಿ. ಸ್ವಲ್ಪ ಕಟಿ ಆಗಂಗ್ ಬೇಯಿಸ್ಕೊಂಡ್ಬಿಟ್ರೆ ರೊಟ್ಟಿ ಖಡಕ್ ಆಗಿ ಬಂದ್ಬಿಡ್ತಾವ ನೋಡ್ರಿ. ಇನ್ನೇನ್ ಮತ್ತೆ ಇದನ್ನ ತಗೊಂಡ್ ಹೋಗಿ ನೀವು ಕೆಂಡದ ಮ್ಯಾಗ ಹಾಕಿ ಆ ಥರ ಮಾಡಿದ್ರೆ ಮಾತ್ರ ಕಟಿ ರೊಟ್ಟಿ ಆಗ್ತಾವ, ಕಿಚ್ಚಿಗೆ ಹಚ್ಚಿದ ರೊಟ್ಟಿ ಆಗ್ತಾವ ಅಂತ ಅನ್ಕೋಬಹುದು. ಇಲ್ರಿ ಗ್ಯಾಸಿನ ಮ್ಯಾಗ್ನು ಆಲ್ಮೋಸ್ಟ್ ನೀವು ಈ ತರ ಮಾಡ್ಬೋದು. ಚಂದಾಗ ಬೇಯಿಸ್ಬೇಕಾದ್ರೆ ನಿರಸಗ ಬೇಯಿಸ್ಬೇಕು ನೋಡ್ರಿ. ಅಂದ್ರ ನಿಮಗ ಅಂದ್ರ ಒಲಿನೂ ಬೇಡ ಬೆಂಕಿನೂ ಬೇಡ, ಆರಾಮ್ಸೆ ಇದ್ರೊಳಗ ಮಸ್ತ್ ಆಗ್ತಾವ ನೋಡ್ರಿ ರೊಟ್ಟಿ. ಇವಾಗ ನೋಡ್ರಿ ಮತ್ತೊಂದ್ ರೊಟ್ಟಿ ಹಾಕಾಕತ್ತಾರ ನೋಡ್ರಿ ಒಲಿ ಮೇಲೆ. ಇನ್ನ ಹೊಲ ಅದು ಇದ್ದವ್ರ ಮನ್ಯಾಗಂತ್ರು ತೀರಾ ಚಲೋ ನೋಡ್ರಿ. ಹೊಲದಾಗ ಬೆಳಿ ಅದೆಲ್ಲಾ ಇತ್ತಂದ್ರ ಸಜ್ಜಿ ರೊಟ್ಟಿ ಶೇಂಗಾದ ಹೋಳ್ಗಿ ಎಲ್ಲಾ ಮಾಡ್ಕೊಂಡ್ ಎಳ್ಳ ಅಮಾಸಿ ಚರಗ ಚೆಲ್ಲಿ ಹೊಲ್ದಾಗ ಕುಂತು ಉಂಡಾಗಂತ್ರು ಅದ್ರ ಮಜಾನ ಬೇರೆ ನೋಡ್ರಿ. ಸೊ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಎಳ್ಳಮಾಸಿ ಬಂದೈತಂದ್ರ ಸಾಕ್ರಿ, ಇನ್ನ 15 ದಿನ ಇರಕ್ಕಾಗ್ಲಿನೇ ರೊಟ್ಟಿ ಬಡದ್ ಜೋಳ್ಗಿ ಕಟ್ತಾರ. ಆಮೇಲೆ
ಹೋಳ್ಗಿ ಮಾಡೋದು ಎಲ್ಲ ಶುರು ಆಗ್ತೈತ್ ನೋಡ್ರಿ. ಎಲ್ಲ ಮಾಡಿ ಒಂದಿನ ಅಮಾವಾಸ್ಯೆ ದಿನ ಹೊಲ್ದಾಗ ಚರ್ಗ ಹೊಡ್ದ್ ತಿಂದ್ ಬಂದ್ಬಿಟ್ರೆ ಎಳ್ಳು ಅಮಾವಾಸ್ಯೆ ಮುಗೀತ್ ನೋಡ್ರಿ. ಬಟ್ ಈಗ ಏನಾಗ್ಬಿಟ್ಟದ್ರಿ ಸಿಟ್ಯಾಗ್ ಇದ್ದೋರ್ ಜೀವನ ಹೆಂಗಾಗ್ಯದ ಎಲ್ಲಾ ಮಾಡ್ಕೊಂಡ್ ಮನ್ಯಾಗ ಕುಂತ್ ಎಳ್ಳು ಅಮಾವಾಸ್ಯೆ ಮಾಡೋದ್ ನೋಡ್ರಿ. ಹಂಗಾಗೈತಿ ಎಲ್ಲರ್ದು ಜೀವನ ಇವಾಗ. ಅಂದ್ರ ಹೊಲ ಇದ್ರುನು ಊರ್ ಬಿಟ್ಟು ಊರಿಗ್ ಹೋಗೋದಾಗುದಿಲ್ಲ. ಜಾಬು ಅದು ಇದು ಅನ್ಕೊಂಡು ಸೊ ಈ ತರ ಮನ್ಯಾಗ ಕುತ್ಕೊಂಡು ಮಾಡ್ಕೊಂಡು ತಿನ್ನೋಣಂತ್ರಿ. ಸೊ ನೋಡಿದ್ರಲ್ರಿ ಯಾವ್ದರ ರೊಟ್ಟಿ ಬಡಿದ್ ರೊಟ್ಟಿ ಆಲ್ಮೋಸ್ಟ್ ಜೋಳದ ರೊಟ್ಟಿ ಹೆಂಗ್ ಮಾಡ್ತೀರಿ ಹಂಗ ಸ್ವಲ್ಪ ಮ್ಯಾಲೆ ನಿಮ್ಗೆ ಎಷ್ಟ್ ಬೇಕ್ ಅಷ್ಟ್ ಎಳ್ಳು ಹಾಕೊಂಡ್ ಬಡದ್ ಬಿಟ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತದ ಬೇಯಿಸ್ಕೊಳ್ಳೋದ್ ಅಷ್ಟೇ ನೋಡ್ರಿ. ಮತ್ತೊಂದ್ ಏನೂ ಇಲ್ಲ. ಅಂದ್ರ ನಿಮ್ಗ ಕಟಕ್ ರೊಟ್ಟಿ ಬೇಕು ಅಥವಾ ಕಿಚ್ಚಿಗ್ ಹಚ್ಬೇಕು ಅಂತ ಅಂದ್ರ ನೀವು ಕೆಂಡ ಅಥವಾ ಒಲಿನೇ ಹುಡ್ಕೊಂಡ್ ಹೋಗ್ಬೇಕಂತ ಇಲ್ಲ. ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ನೀರಸಾಗಿ ಬೇಯಿಸ್ಕೊಂಬಿಟ್ರೆ ತಾನೇ ಕಟಿ 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 ಆಗ್ತಾವ್ರಿ. ಪೂರ್ತಿ ತನಕ ವಿಡಿಯೋ ನೋಡ್ರಿ ಲಾಸ್ಟಿಗೆ ಅಷ್ಟು ಮಾಡಿ ಇಡೋದ್ರಾಗ ಕಟಿ ಆಗೇ ಬಿಟ್ಟಿದ್ದು ನೋಡ್ರಿ ರೊಟ್ಟಿ. ಸೊ ಇನ್ನು ನೀವೇನಾದ್ರೂ ನನ್ನ ಚಾನಲ್‌ಗ ಹೊಸಬ್ರಾಗಿದ್ರಿ ಅಂತ ಅಂದ್ರೆ ಫಸ್ಟ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆಮೇಲೆ ಪ್ರತಿಯೊಂದು ವಿಡಿಯೋನ ನೀವ ಫಸ್ಟ್ ನೋಡ್ಬೋದು ನೋಡ್ರಿ. ಸೊ ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿಗೆ ಸಪೋರ್ಟ್ ಮಾಡ್ರಿ. ಆಮೇಲೆ ಇಷ್ಟ ಆಗಿದ್ದನ್ನ ಲೈಕ್ ಮಾಡ್ಬಿಟ್ಟು ಹಂಗೆ ಶೇರ್ ಕೂಡ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಸೊ ಆಲ್ಮೋಸ್ಟ್ ರೊಟ್ಟಿ ಕಂಪ್ಲೀಟ್ ಆಗಕ್ ಬಂತ್ರಿ. ಇಲ್ಲಿ ನೋಡ್ರಿ ಒಂದ್ ಕಡೆ ಫೋಲ್ಡ್ ಮಾಡಿ ಹೆಂಗ್ ಬೇಯ್ಸಾಕಿಟ್ಟಾರ ನೋಡ್ರಿ ಆ ತರ ಬೇಯಿಸ್ಕೊಂಡ್ಬಿಟ್ರೆ ರೊಟ್ಟಿ ಆರಾಮ್ಸೆ ನಿರಸಾಗಿ ಬಂದ್ಬಿಡ್ತಾವ. ಕಟ್ಟಿ 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 ಆಗ್ತಾವ. ಇನ್ ಎಷ್ಟ್ ದಿನಾರ ಇಟ್ಕೊಂಡ್ ನೀವು ತಿಂದ್ಬಿಡ್ರಿ. ನೋಡ್ರಿ ಲಾಸ್ಟಿಗ್ ಪುಟ್ಟ ಹಿಂಗಿಟ್ಟಿನ್ ನೋಡ್ರಿ ಮಾಡಿದ್ ರೊಟ್ಟಿ. ಬಾಳೇನ್ ಮಾಡಿದಿಲ್ರಿ ಒಂದ್ 10 ರೊಟ್ಟಿ ಮಾಡಿದ್ದೀವಿ ನೋಡ್ರಿ ಉಣ್ಣು ಪೂರ್ತಕ್ಕಷ್ಟೇ. ಸೊ ಮಸ್ತ್ ಆಗಿದ್ದೂರಿ. ತಿಂದಾಗಂತ್ರು ಟೇಸ್ಟ್ ಭಾರಿ ಇತ್ರಿ. ನಾನು ಇವತ್ ಮೆಟ್ಗಿ ಕಾಳು ಪಲ್ಯ ಮಾಡಿ ಈ ರೊಟ್ಟಿನ ಟೇಸ್ಟ್ ಮಾಡಾಕತ್ತಿದ್ದೀನ್ರಿ. ಸಖತ್ ಅಂದ್ರೆ ಸಖತ್ ಟೇಸ್ಟಿ ಆಗಿತ್ತು. ಕಟಿ ರೊಟ್ಟಿ, ಮೊಸರು, ಕಾಳು ಪಲ್ಲೆ ವಾವ್! ಸಖತ್ ಕಾಂಬಿನೇಷನ್. ಬಾಯ್ ಬಾಯ್ ಗೈಸ್ ಮತ್ತೆ